ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 60 ಅಧ್ಯಾಯಗಳನ್ನು ಮುಗಿಸಿದ್ವಿ. ಈ 61ನೆಯ ಅಧ್ಯಾಯ ಅವಭೃತ ಸ್ನಾನ, ದ್ವಾರ ಪ್ರತಿಷ್ಠೆ, ಧ್ವಜಾರೋಹಣ ಮೊದಲಾದವುಗಳ ಬಗೆಗೆ ಇದೆ. ಇದನ್ನ ತಿಳ್ಕೊಳ್ಬೇಕು. ನೀವು ಇವತ್ತಿಗೂ ಪ್ರಾಚೀನ ದೇವಸ್ಥಾನದಲ್ಲಿ ಇದು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂದರೆ ದೇವಸ್ಥಾನ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ, ದೇವಸ್ಥಾನದ ಬಗ್ಗೆ ತಿಳಿದುಕೊಂಡ್ರೆ ಯಾರಿಗಾದರೂ ಹೇಳಬಹುದು ಹೀಗೆ ಇದು ಮಾಡಬೇಕಿದೆ ನೋಡಿ, ಇಂತಹ ಗ್ರಂಥದಲ್ಲಿ ದೇವಸ್ಥಾನದ ಬಗೆಗೆ ಇದೆ, ಆಗಮಶಾಸ್ತ್ರ ಇತ್ಯಾದಿಗಳೆಲ್ಲ ತಿಳ್ಕೊಳ್ಬೇಕು. ವಕ್ಷೇಚ ಅವಭೃತ ಸ್ನಾನಂ, 7 ದಿವಸ ಚೂರ್ಣೋತ್ಸವವನ್ನು 7 ದಿವಸ ಉತ್ಸವವನ್ನು ಮಾಡಿ 7ನೇ ದಿವಸ ಚೂರ್ಣೋತ್ಸವದ ಜೊತೆಗೆ ಅವಭೃತ ಸ್ನಾನ ಮಾಡುವುದು ಪಂಚರಾತ್ರದ ರೀತಿಯಲ್ಲಿ ಪೂಜೆ ಮಾಡುವ ದೇವಳಗಳಲ್ಲಿ ವಿಹಿತ. ಯಜ್ಞ ಮುಗಿದ ಮೇಲೆ ಮಾಡುವ ಸ್ನಾನವನ್ನು ಅವಭೃತ ಸ್ನಾನ ಅಂತ ಕರೀತಾರೆ. ಸರಿಸುಮಾರು 81 ಕುಂಭಗಳನ್ನು ಸ್ಥಾಪನೆ ಮಾಡಿ ಅರ್ಚನೆ ಮಾಡಬೇಕು. ಗಂಧ ಪುಷ್ಪ ಮೊದಲಾದವುಗಳಿಂದ ಗುರುಗಳಿಗೆ ಪೂಜಿಸಿ ಅಲ್ಲಿ ದ್ವಾರ ಪ್ರತಿಷ್ಠೆ ಮೊದಲಾದವುಗಳನ್ನು ಮಾಡಬೇಕು. ಶ್ರೀ ಸೂಕ್ತ, ಆಮೇಲೆ ಹಿರಣ್ಯ ಗರ್ಭ ಸೂಕ್ತ ಇವುಗಳನ್ನು ಚಿಂತಿಸಿ ಗುರುಗಳಾದ ಬ್ರಹ್ಮದೇವರ ಅನುಮತಿ ಕೇಳಿ ಪೂಜೆ ಮಾಡಬೇಕು. ಶುಕನಾಸ ಅಂತ ಕರೀತಾರೆ. ಯಾವುದು? ಪಿಂಡಿಕೆಗೆ ಇನ್ನೊಂದು ಹೆಸರು. ಇಲ್ಲವೇ ಇನ್ನೊಂದು ಅರ್ಥವೂ ಇದೆ ಶುಕನಾಸ ಅನ್ನೋದಕ್ಕೆ. ಗೋಪುರ ಇದೆಯಲ್ಲ, ಆ ಗೋಪುರದ ಕೆಳಗಡೆಯ ಭಾಗ, ಅಂದರೆ ಗೋಪುರ ಶುರು ಆಗುತ್ತೆ ನೋಡಿ, ಅದಕ್ಕೆ ಒಂದು ಉದ್ದ ರಿಮ್ ಥರ ಇರುತ್ತೆ, ಅದರ ಮೇಲ್ಗಡೆ ಆ ವಿನ್ಯಾಸಗಳೆಲ್ಲ ಇರುತ್ತೆ, ಅದನ್ನು ಶುಕನಾಸಿ ಅಂತ ಕರೀತಾರೆ. ಒಂದೊಂದು ಆಗಮಗಳಲ್ಲಿ ಒಂದೊಂದು ಹೆಸರು ಹೇಳುತ್ತಾರೆ. ಶುಕನಾಸ ಒಂದೊಂದು ಆಗಮದಲ್ಲಿ ಒಂದೊಂದು ತರಹ ಹೆಸರು, ಸಾಮಾನ್ಯವಾಗಿ ಹಾಗೆ ಹೇಳ್ತಾರೆ. ಈ ಇಡೀ ಪ್ರಾಸಾದ ಅಂದರೆ ಗೋಪುರ ಮತ್ತು ಆ ಮಾಳಿಗೆ ಇವುಗಳಿಗೆಲ್ಲ ಒಂದು ಕ್ರಮ ಉಂಟು. ಆ ಕ್ರಮವನ್ನು ತಂತ್ರಾಗಮಗಳ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಮೇಲ್ಗಡೆ ಒಂದೋ ಚಕ್ರ ಇರಬೇಕು, ಒಂದೋ ಕಲಶದ ಆಕೃತಿ ಇರಬೇಕು. ಚಕ್ರದ ಆಕೃತಿ
ಪ್ರಾಯ ಪುರಿ ಜಗನ್ನಾಥದ ಮೇಲ್ಗಡೆ ಇದೆ ಅಂತ ಅಂದುಕೊಳ್ಳುತ್ತೇನೆ. ಚಕ್ರದ ಆಕೃತಿ ಗೋಪುರದ ಮೇಲ್ಗಡೆ ತುದಿಯಲ್ಲಿ ಒಂದೋ ಚಕ್ರ ಇರುತ್ತೆ, ಒಂದೋ ಕಲಶ ಇರುತ್ತೆ. ಸಾಮಾನ್ಯವಾಗಿ ದಕ್ಷಿಣದ ಕಡೆ ಕಲಶವೇ. ನೀವು ಮಹಾರಾಷ್ಟ್ರದ ದೇವಸ್ಥಾನದ ಮೇಲೆ ನೋಡಿದ್ರು, ಈಚೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಇಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಲಶದೇ ಆಕೃತಿ ಇರುತ್ತೆ. ಕಡೆಯಲ್ಲಿ ಈ ತರಹ ಇರುತ್ತೆ. ಆ ಕಲಶ 2-3 ರೀತಿಯಿಂದ, ಕಲಶ ಮಾತ್ರ ಮೇಲ್ಗಡೆ, ಆಚೆ ಈಚೆ ಕೆಳಗಡೆ ಕಲಶದ ಆಕೃತಿಯಲ್ಲಿ ಗೋಪುರ ಕೊನೆಗೊಂಡಿರುತ್ತೆ. ಅದು ಬಂಧ ತರಹ ಪೂರ್ವ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ, ಇಲ್ಲಿ ಎಲ್ಲ ಕಲಶದ ಆಕೃತಿಯಲ್ಲಿ ಒಂದು ಫಿನಿಶಿಂಗ್ ಇದ್ದು, ಅಲ್ಲಿಂದ ಮೇಲ್ಗಡೆ ಹೋಗಿ ಗೋಪುರದ ಮೇಲ್ಗಡೆ ಒಂದು ಕಲಶ. ಈ ತರಹದ ಆಕೃತಿಯ ದೇವಳಗಳೂ ಇರ್ತವೆ. ಇಲ್ಲ ಒಂದೇ ಒಂದು ಕಲಶವನ್ನು ಇಡೋದು ಪದ್ಧತಿ ಇದೆ. ಮಠಕ್ಕೆ ಗೋಪುರದ ಅಗತ್ಯ ಇಲ್ಲ. ದೇವಸ್ಥಾನಕ್ಕೆ ಗೋಪುರ ಇರಲೂಬಹುದು, ಸಗೋಪುರ ಮಥಾಪಿವ ಅಂತ ಆಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಕೃಷ್ಣ ಮಠಕ್ಕೆ ಮೊದಲು ಗೋಪುರ ಇರಲಿಲ್ಲ. ಕೃಷ್ಣಾಪುರ ಮಠದ ಒಬ್ಬರು ಸ್ವಾಮಿಗಳು ಅವರೇನು ಮಾಡಿದ್ರು, ರಾಜಗೋಪುರ ಅಂತ ಮಾಡಿದ್ರು. ಕೃಷ್ಣಾಪುರ ಮಠದ ಸ್ವಾಮಿಗಳು ರಾಜಗೋಪುರ ಅಂತ. ಅದನ್ನು ಈ ಅದಮಾರು ಪರ್ಯಾಯ ಅಲ್ಲದ ಹೋದ ಅದಮಾರು ಪರ್ಯಾಯದಲ್ಲಿ ಆ ರಾಜಗೋಪುರವನ್ನು ತೆಗೆದು ಅದನ್ನು ಜೀರ್ಣೋದ್ಧಾರ ಮಾಡುವಾಗ ತಪ್ಪು ಕಲ್ಪನೆಯಿಂದ ಅದು ಕನಕ ಕಟ್ಟಿದ ಗೋಪುರ, ಅದನ್ನು ಹೊಡಿತಾ ಇದ್ದಾರೆ ಅಂತ ಎಲ್ಲ ಗಲಾಟೆ ಆಗಿ ಕನಕ ಗೋಪುರ ಅಂತ ಅದಕ್ಕೆ ನಾಮಕರಣ ಆಗಿದ್ದು. ಮೊದಲು ಅದನ್ನು ರಾಜಗೋಪುರ ಅಂತ ಕರೀತಾ ಇದ್ರು. ಅದಕ್ಕಿಂತ ಮೊದಲು ಗೋಪುರ ಇರಲಿಲ್ಲ. ಯಾಕೆ ನಾನು ಹೇಳಿದೆ ಅಂತಂದರೆ, ದೇವಾಲಯಗಳಿಗೆ ಗೋಪುರ ಇರಲೇಬೇಕು ಅಂತ ನಿಯಮವಿಲ್ಲ. ದೇವಾಲಯಕ್ಕೂ ನಿಯಮ ಇಲ್ಲ. ಮಠಕ್ಕೆ ಬಿಟ್ಟೇ ಬಿಡಿ, ಮಠಕ್ಕಿಲ್ವೇ ಇಲ್ಲ. ಅದಕ್ಕೆ ನೀವು ನೋಡಿದರೆ ಗರ್ಭಗುಡಿ ಸಪ್ರೇಟಾಗಿ ಹಾಕಿರುತ್ತೆ ಅಂದರೆ ಅದನ್ನು ಯಾರು ತುಳಿಬಾರದು ಅಂತ. ಅದು ಗರ್ಭಗುಡಿ ಇಷ್ಟಿರುತ್ತೆ, ಅದರ ಸುತ್ತಲೂ ಕೂಡ ಅದಕ್ಕೆ ತಾಗದ ಹಾಗೆ ನೀವು ಉಡುಪಿ ಮಠಗಳ ಶೈಲಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮಠದಲ್ಲಂತೂ ಗೋಪುರ ಇಲ್ವೇ ಇಲ್ಲ, ಅಲ್ಲಿ ಗೋಪುರ ಇರೋಲ್ಲ. ಹಳ್ಳಿ ಮಠಗಳ ವಿನ್ಯಾಸವನ್ನೆಲ್ಲ ನೋಡಿದರೆ, ಆದ್ದರಿಂದ ಇಲ್ಲಿರೋದು ಹೀಗೆ. ಸೊ ಗೋಪುರ ಅಂತೂ ಇಲ್ವೇ ಇಲ್ಲ. ಹಾಗಾದರೆ ಈ ದೇವಸ್ಥಾನಗಳಲ್ಲಿ ಪತಾಕೆ ಇದೆ, ಆಮೇಲೆ ಧ್ವಜ ಇದೆ, ಇದೆಲ್ಲ ಇದನ್ನು ಹೇಗೆ ಚಿಂತನೆ ಮಾಡಬೇಕು? ದೇವಸ್ಥಾನ ಅನ್ನೋದು ಒಂದು ಬ್ರಹ್ಮಾಂಡದ ಪುಟ್ಟ ಮಾಡೆಲ್ ಆಗುವ ಹಾಗೆ ನೀವು ಯೋಚನೆ ಮಾಡಬೇಕು. ಒಂದು ದೇವಸ್ಥಾನಕ್ಕೆ ಶಕ್ತಿ ಬರೋದು ಅವಾಗ ತಂತ್ರಿಯಾದವನು ಈ ರೀತಿ ಯೋಚನೆ ಮಾಡ್ತಾನೆ ಅಂತ. ಏನು? ಪತಾಕಾಂ ಪ್ರಕೃತಿಂ ವಿದ್ಧಿ ದಂಡಂ ಪುರುಷರೂಪಿಣಂ. ನೀವು ದೇವಾಲಯದ ಹೊರಗಡೆಯಿಂದ ಒಳಗಡೆ ಬರ್ತೀರ, ಹೊರಗಡೆ ಪತಾಕೆ ಕಾಣಿಸ್ತಾ ಇರುತ್ತೆ. ಆ ಪತಾಕೆ ಅದು ಪ್ರಕೃತಿಯ ಸಂಕೇತ. ಆ ಪತಾಕೆಗೆ ಆಸರವಾಗಿ, ಪತಾಕೆಗೆ ಆಸರೆಯಾಗಿ ದಂಡ ಇದೆ. ದಂಡ ಅನ್ನೋದು ಪುರುಷನ ಸಂಕೇತ. ಅಂದರೆ ಪುರುಷನ ಆಸರೆಯಿಂದ ಪ್ರಕೃತಿ ಮೇಲ್ಗಡೆ ಕಾಣಿಸ್ತಾ ಇದೆ. ಮೇಲ್ಗಡೆಯಿಂದ ನೋಡಿದ್ರೆ ನಿಮಗೆ ಪ್ರಕೃತಿ ಕಾಣುತ್ತೆ. ಪ್ರಕೃತಿಯನ್ನು ದಿಟ್ಟಿಸಿ ನೋಡಿದರೆ ಪ್ರಕೃತಿಗೆ ಆಸರೆಯಾಗಿ ಪುರುಷ ಇದ್ದಾನೆ. ಇದು ನಿಮಗೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಆಗುವ ಪಾಠ. ಪತಾಕಾಂ ಪ್ರಕೃತಿಂ ವಿದ್ಧಿ ದಂಡಂ ಪುರುಷ ರೂಪಿಣಂ ಪ್ರಾಸಾದೋ ವಾಸುದೇವಸ್ಯ ಮೂರ್ತಿ ರೂಪೋ ನಿಬೋಧಮೇ. ನೀವು
ಅಲ್ಲಿಂದ ಹೀಗೆ ತಲೆ ಎತ್ತಿ ನೋಡಿದರೆ ಪ್ರಾಸಾದ ಕಾಣುತ್ತೆ. ಅದು ವಾಸುದೇವನ ಮೂರ್ತ ರೂಪ ಅಂತ ಅಂದುಕೊಳ್ಳಿ. ಆ ಪ್ರಾಸಾದದ ಎಡೆಯಲ್ಲಿ ಆಕಾಶ ಕಾಣುತ್ತೆ. ಅಂದರೆ ಹೀಗೇ ಇರಬೇಕು ಅಂತ ಆಯ್ತಲ್ಲ, ಪ್ರಾಸಾದ ತೆರೆದಿರಬೇಕು, ಕ್ಲೋಸ್ ಆಗಬಾರದು. ದೇವಾಲಯದ ಒಳಗಡೆಯಿಂದ ಆಕಾಶ ಕಾಣಬೇಕು. ಪ್ರಕೃತಿ ಪುರುಷರನ್ನು ದಾಟಿ ಹೋಗುವಾಗ ನಿಮಗೆ ನಡುವೆ ಆಕಾಶ ಕಾಣಬೇಕು. ಇಲ್ಲವೇ ಹೊರಗಡೆ ಧ್ವಜದ ಪಕ್ಕ ನಿಂತಾಗಲೇ ನೀವು ಅದನ್ನು ನೋಡಬಹುದು. ಆದ್ದರಿಂದ ಪತಾಕಾಂ ಪ್ರಕೃತಿಂ ವಿದ್ಧಿ ದಂಡಂ ಪುರುಷ ರೂಪಿಣಂ ಪ್ರಾಸಾದೋ ವಾಸುದೇವಸ್ಯ ಮೂರ್ತಿರೂಪೋ ನಿಬೋಧಮೇ ಧಾರಣಾಧರಣೀಂ ವಿದ್ಧಿ ಆಕಾಶಂ ಸುಶಿರಾತ್ಮಕಂ ತೇಜಸ್ತತ್ಪಾವಕಂ ವಿದ್ಧಿ ವಾಯುಂ ಸ್ಪರ್ಶಗತಂ ತಥಾ ಪಾಷಾಣಾದಿಶ್ವೇವ ಜಲಂ ಪಾರ್ಥಿವಂ ಪೃಥಿವೀಗುಣಂ ಪ್ರತಿಶಬ್ದೋದ್ಭವಂ ಸ್ಪರ್ಶಂ ಶಬ್ದಂ ಸ್ಪರ್ಶಂ ಸ್ಯಾತ್ ಕರ್ಕಶಾದಿಕಂ. ಈ ದೇವಾಲಯದ ಒಳಗಡೆ ನೀವು ಪ್ರವೇಶ ಮಾಡಿದಾಗ ಕೆಳಗಡೆಯ ಭೂಮಿ, ನಾವು ಇದನ್ನು ಭೂದೇವಿಯಾಗಿಯೇ ನೋಡ್ತಾ ಇದ್ದೇವೆ, ನಮ್ಮನ್ನು ಇದು ಧರಿಸಿದೆ. ಮೇಲ್ಗಡೆ ಆಕಾಶ ದೇವರಂತೆಯೇ ವ್ಯಾಪ್ತವಾಗಿದೆ. ಈ ದೇವಸ್ಥಾನದ ಪರಿಧಿಯಲ್ಲಿಯೂ ಇದೆ. ಆ ರೀತಿ ದೇವರು ಅಂತರ್ಯಾಮಿಯೂ ಹೌದು, ಸರ್ವತ್ರ ವ್ಯಾಪ್ತನೂ ಹೌದು. ಇಲ್ಲಿ ಬರುವ ಶಬ್ದ ಏನಿದೆ ಇದು ನಾದಾತ್ಮಕವಾಗಿಯೇ ಇರುತ್ತೆ. ದೇವಸ್ಥಾನದಲ್ಲಿ ಸಾಮಾನ್ಯ ನಾದಾತ್ಮಕವಾದ ಗಂಟೆ ನಿರಂತರವಾಗಿರೋದ್ರಿಂದಾಗಿ ಇದು ಓಂಕಾರಾತ್ಮಕವಾಗಿರುತ್ತೆ. ಇದೇ ರೀತಿ ಸರ್ವ ಶಬ್ದವೂ ಕೂಡ ಹಾಗೇ ಇದೆ. ನೀವು ಉದ್ಯಾನದ ಮಧ್ಯದಲ್ಲಿಯೇ ದೇವಸ್ಥಾನವನ್ನು ಮಾಡಬೇಕಾದದ್ದು. ಉದ್ಯಾನಕ್ಕೆ ದೂರ ಇದ್ದು ಸ್ಮಶಾನಕ್ಕೆ ಹತ್ತಿರವಾಗಿ ದೇವಸ್ಥಾನವನ್ನು ಮಾಡೋ ಹಾಗಿಲ್ಲ. ಉದ್ಯಾನಕ್ಕೆ ದೂರ, ಸ್ಮಶಾನಕ್ಕೆ ಹತ್ತಿರ ಮಾಡೋ ಹಾಗಿಲ್ಲ. ಎಲ್ಲವೂ ದೂರ ಇರಬೇಕು. ಆ ಉದ್ಯಾನದ ಗಾಳಿ ಬೀಸಿದಾಗ ಇದೇ ರೀತಿ ವಾಯುದೇವನ ಒಂದು ಸ್ಪರ್ಶ, ವಾಯುದೇವನ ಸಂಬಂಧ ಇಲ್ಲಿದೆ. ಶುಕ್ಲಾದಿಕಂ ಭವೇದ್ ರೂಪಂ ರಸಮಾಹ್ಲಾದ ದರ್ಶಕಂ ಧೂಪಾದಿಗಂಧಂ ಗಂಧಂ ತು ವಾಗ್ಭೇರ್ಯಾದಿಷು ಸಂಸ್ಥಿತ. ಇಲ್ಲಿ ಆಹ್ಲಾದವೇ ಇರಬೇಕು ದೇವಾಲಯದ ಒಳಗೆ. ಇದೇ ರೀತಿ ದೇವರ ಮನೆ, ಆ ಮನೆಯಲ್ಲೂ ಆಹ್ಲಾದವೇ ಇರುತ್ತೆ ಅಂತ ನಿಮಗೆ ಅದರ ಒಂದು ಮಾಡೆಲ್ ಇದು. ಇಲ್ಲಿ ಗಾಳಿ ಆಹ್ಲಾದಕರವಾಗಿಯೇ ಇರಬೇಕು. ಅದೇ ರೀತಿ ಮೂಗಿಗೆ ಪರಿಮಳವೇ ಬಡೆಯ ದೇವಸ್ಥಾನದ ಪರಿಸರವನ್ನು ಹಾಗೆ ಇಟ್ಟುಕೊಂಡಿರಬೇಕು. ಧೂಪಾದಿಗಂಧಂ ಗಂಧಂತು ವಾಗ್ಭೇರ್ಯಾದಿಷು ಸಂಸ್ಥಿತ. ಇನ್ನು ಭೇರಿ ಶಬ್ದ ಮೊದಲಾದವುಗಳು ಅದೆಲ್ಲವೂ ಕೂಡ ಅವ್ಯಕ್ತವಾದ ಮಾತುಗಳು. ಇನ್ನೂ ಅದು ಅರ್ಥ ಆಗಬೇಕಷ್ಟೇ. ಶುಕನಾಶಾಶ್ರಿತ ನಾಥ ಬಾಹು ಭದ್ರಾತ್ಮಿಕೋ ಸ್ಮೃತವು. ಈ ಮೇಲ್ಗಡೆಯ ಶುಕನಾಥ ಅಂತ ಹೇಳಿದ್ನಲ್ಲ, ಅದು ದೇವರ ಮೋರೆಯಂತೆ. ನಾವು ಅಲ್ಲಿ ಒಳಗಡೆ ಹೋದಾಗ ಗಾಳಿ ದೇವರ ಸ್ಪರ್ಶ ಆಗತ್ತೆ. ಧೂಪ ಅನ್ನೋದು ದೇವರ ಮೈಯಿಂದ ಬರುವ ಪರಿಮಳ ಆಗತ್ತೆ. ಹಾಗೆ ನೀವು ದೇವರ ರೂಪದ ಜೊತೆಗೆ ನಮಗೆ ಸಂಬಂಧ ಇದೆ. ದೇವಸ್ಥಾನದ ಪರಿಸರವು ದೇವರ ರೂಪಕ್ಕೇನೆ ಸಂಬಂಧಿತವಾದದ್ದು ಅಂತ ಅನ್ನುವ ಚಿಂತನೆ ಇರಬೇಕು. ಇದು ದೇವಸ್ಥಾನಕ್ಕೆ ಹೋಗುವವ್ರಿಗೆ ಗೊತ್ತಿರಬೇಕಲ್ವಾ. ಇದು ಗೊತ್ತಿದ್ದರೆ, ಮ್ಯಾನೇಜರ್ಗಳಿಗೆಲ್ಲ ಗೊತ್ತಿದ್ದಿದ್ರೆ ಇದು ಚೆನ್ನಾಗಿಟ್ಕೊಂಡಿರೋರು.
ಅವನಿಗೆ ಕಲೆಯ ಸೂಕ್ಷ್ಮತೆ, ಕಲಾಭಿಜ್ಞತೆ, ರಸಾಭಿಜ್ಞತೆ, ಈ ತಂತ್ರಶಾಸ್ತ್ರಾಭಿಜ್ಞತೆ ಇವುಗಳೆಲ್ಲ ಇದ್ದವರು ಧರ್ಮದರ್ಶಿಗಳಾಗಬೇಕು. ಯಾರಿಗೆ ಈ ಸೂಕ್ಷ್ಮ ಔಚಿತ್ಯ ಪ್ರಜ್ಞೆ ಇರೋದಿಲ್ಲ ಅವರಿಗೆ ಈ ಅಂಶವೇ ಒಂದು ಮರೆ ಆಗಿ ಹೋಗುತ್ತೆ. ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಆಗಿದೆ. ನಾವೀಗ ಅವ್ರನ್ನೆಲ್ಲ ಬೈತಾ ಇಲ್ಲ, ನಾವು ತಿಳ್ಕೊಳ್ಳಿಕ್ಕೆ ಶುರು ಮಾಡಬೇಕು ಅಂತ ಅನ್ನೋದಷ್ಟೇ ನನ್ನ ಉದ್ದೇಶ. ಕಂಠಂ ಕಂಠಮಿತಿ ಜ್ಞೇಯಂ ಸ್ಕಂಧೋ ವೇದಿ ನಿಗದ್ಯತೆ. ಇನ್ನು ಯಜ್ಞವೇದಿ ಇರುತ್ತೆ, ಅದು ದೇವರ ಹೆಗಲು ಅಂತ ಅಂದ್ಕೊಳ್ಬೇಕು. ಆ ಪ್ರಣಾಳಿ ಇದೆಯಲ್ಲ ದೇವರ ಪಾಯು ಉಪಸ್ಥಗಳು ಅಂತ ಅಂದ್ಕೊಳ್ಬೇಕು. ಮುಖಂ ದ್ವಾರಂ ಭವೇದಸ್ಯ ಪ್ರತಿಮಾ ಜೀವ ಉಚ್ಯತೆ. ಈ ದ್ವಾರ ಏನಿದೆ ನಾವು ದೇವರ ಒಳಗಡೆ ಹೋಗ್ತಾ ಇದ್ದೇವೆ ಅಂತ, ಪ್ರತಿಮೆ ಏನಿದೆ ಅದನ್ನು ಜೀವ ಅಂತ ಚಿಂತನೆ ಮಾಡಬೇಕು. ಈ ರೀತಿ ಒಂದು ದೇವಸ್ಥಾನದ ಒಳಗಡೆ ಹೋಗಿ ತಚ್ಛಕ್ತಿಂ ಪಿಂಡಿಕಾಂ ವಿದ್ಧಿ ಪ್ರಕೃತಿಂಚ ತದಾಕೃತಿಂ. ಆ ಪಿಂಡಿಕಾ ಅಂತ ಇದೆಯಲ್ಲ ಅದು ಶಕ್ತಿ ದೇವರದ್ದು, ಆಕೃತಿ ಏನಿದೆ ಅದು ಪ್ರಕೃತಿ. ಪ್ರಕೃತಿ ಪುರುಷರು ಹೀಗೆ ಒಟ್ಟಾಗಿ ಇದ್ದಾರೆ. ಇಷ್ಟು ಚಿಂತನೆ ಮಾಡಿ ಹೌದು ಜೀವ ಅಂದರೆ ಅದು ಪ್ರಧಾನವಾದದ್ದು ಅಂತ. ಅಲ್ಲಿ ದೇವಸ್ಥಾನದ ಜೀವ ಯಾವುದು? ಅಲ್ಲಿ ದೇವರು ಹೃದಯದ ಮಧ್ಯದಲ್ಲಿ ಅಂತನ್ನುವ ಚಿಂತನೆ. ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ ಪಿಂಡಿಕೆಗೆ ವಿಗ್ರಹಕ್ಕಿಂತ ಪಿಂಡಿಕೆಗೆ ಅಲ್ಲ, ಅದೇ ದೇವರ ಶಕ್ತಿ ಅಂದರೆ ಜೀವ ಅಂದರೆ ದೇವರು, ದೇವರಲ್ಲಿ ನಡುವೆ ಇದ್ದಾನೆ. ಇದೆಲ್ಲ ದೇವರ ಅಂಗಾಂಗಗಳು ಅಂತ. ದೇವಾಲಯ ಅನ್ನೋದು ದೇವರ ಅಂಗಾಂಗಗಳು, ಪ್ರತಿಮೆ ಅನ್ನೋದು ದೇವರನ್ನು. ಹೀಗೆ ಚಿಂತನೆ ಮಾಡಿದರೆ ಪರಿಸರ ಶುದ್ಧವಾಗಿರುತ್ತೆ, ದೇವರ ಸಂಪರ್ಕ ಬಂದಾಗೆ ಆಗತ್ತೆ. ಅದೇ ಇಲ್ಲಿ ಹೇಳ್ತಾರಲ್ಲ, ಅಲ್ಲಿ ಬೀಸುವ ಪರಿಮಳ ಅನ್ನೋದು ದೇವರ ಮೈಯ ಕಂಪು ಅಂತ ಅರ್ಥ. ಅಲ್ಲಿ ಶಬ್ದ ಅನ್ನೋದು ದೇವರ ಮಾತು ಅಂತ ಚಿಂತನೆ ಮಾಡಿ. ಇದು ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗಬೇಕು ಮುಂದೆ ಅಂತ ಅಂದುಕೊಳ್ಳಿ. ಆಗ ಇಡೀ ಪ್ರಕೃತಿ ಅರ್ಥ ಆಗಿ ಹೋಗುತ್ತೆ. ಪ್ರಕೃತಿ ಹಾಗೂ ಪುರುಷರ ಜೊತೆಗಿನ ಚಿಂತನವೇ ದೇವಾಲಯ ಚಿಂತನೆಯ ಗುಟ್ಟು. ಈ ರೀತಿ ಇಡೀ ದೇವಾಲಯ ಅಂತನ್ನೋದು ದೇವರ ಮೈ, ಇದರೊಳಗಡೆ ನಮ್ಮ ಪ್ರವೇಶ ಇದೆ ಅಂತ ಈ ತರಹದ ಚಿಂತನೆ ಮಾಡಿ ಧ್ವಜ ಮೊದಲಾದವುಗಳನ್ನೆಲ್ಲ ಏನು ಹೇಗೆ ಮಾಡ್ತಾರೆ ಉತ್ಸವವನ್ನು ಮಾಡಿ, ಇದರ ಅಂಗವಾಗಿ ಈ ಉತ್ಸವ ಮಾಡಿ ಆದಮೇಲೆ ಅವಭೃತ ಮಾಡಬೇಕು. ಅಲ್ಲ, ಧ್ವಜಾರೋಹಣ ಇಲ್ಲೂ ಮಾಡ್ತಾರಪ್ಪ. ಇಲ್ಲ ಇಲ್ಲ ಇಲ್ಲ, ಧ್ವಜಾರೋಹಣ ಎಲ್ಲ ಇಲ್ಲೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಈ ಅನುಸಂಧಾನ ಬೇಕು ಅನ್ನೋದಷ್ಟೇ. ನೋಡುವವ್ರಿಗೆ ಇದ್ದರೆ, ನೋಡುವವ್ರಿಗೆಲ್ಲರಿಗೂ ಇದ್ದರೆ ಆಯ್ತು. ಆದ್ದರಿಂದ ಯಸ್ಯ ದೇವಸ್ಯ ಯಚ್ಚಿಹ್ನಂ ತನ್ಮಂತ್ರೇಣ ಸ್ಥಿರಂ ಚರೇತ್. ಈ ರೀತಿ ದೇವರ ಪ್ರತಿಮೆಯನ್ನು ಚಿಂತನೆ ಮಾಡಬೇಕು. ಹಾಗೆ ಲಕ್ಷ್ಮ್ಯಾದಿ ದೇವತಾ ಪ್ರತಿಮೆಯ ಬಗ್ಗೆ ಹೇಳ್ತಾರೆ 62ನೇ ಅಧ್ಯಾಯದಲ್ಲಿ. 63ನೇ ಇದರಲ್ಲಿ ಪುಸ್ತಕ ಲೇಖನ ವಿಧಿ ಅಂತ, ಅದು ಇತ್ತೀಚೆಗೆ ಸೇರಿಸಿದ್ದು ಅಂತನ್ನೋದು ಗೊತ್ತಾಗತ್ತೆ. ಪುಸ್ತಕ ಅಂತ ಹೇಳಿದರೆ ಬರೆಯುವಿಕೆ, ಯಾವ ಮಂತ್ರಗಳನ್ನು ಕೆತ್ತಬೇಕು ದೇವಸ್ಥಾನದಲ್ಲಿ ಅದನ್ನು ಹೇಳೋದು. ಪುಸ್ತಕ ವಿದ್ಯೆ ಅಂದರೆ ಇನ್ನೇನೋ ಪುಸ್ತಕ ಪ್ರಿಂಟ್ ಮಾಡೋದೋ, ತಾಡವಾಲೆ ಕೊರೆಯೋದೋ ಅದನ್ನೆಲ್ಲ ಹೇಳಲಿಲ್ಲ. ಇನ್ನು ಕೂಪವಾಪಿ ತಡಾಗ ಪ್ರತಿಷ್ಠಾ ವಿಧಿ, ಇನ್ನು ಬಾವಿ ಹೇಗೆ ತೋಡಬೇಕು, ಇಳಿಬಾವಿ ಹೇಗಿರಬೇಕು, ಒಂದು ಸರೋವರ ಅಂದರೆ ಹೇಗಿರಬೇಕು, ಅದನ್ನೆಲ್ಲ ಹೇಳ್ತಾರೆ. ಅದನ್ನು ಮುಂದೆ ನೋಡುವ 64ನೇ ಅಧ್ಯಾಯದಲ್ಲಿ. ಈಗ ನಾನು ವಿರಮಿಸ್ತೇನೆ, ಮತ್ತೆ ವಿಷ್ಣು ತತ್ವ ನಿರ್ಣಯದೊಂದಿಗೆ ಮರಳುತ್ತೇನೆ. ಇನ್ನು 5 ನಿಮಿಷ.
ಆ